ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾಟಿ ಸ್ಟೈಲ್ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಶೈಲಿಗೆ ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀವಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. 1 ಸ್ಪೂನ್ ಅರಿಶಿನ ಪೌಡರ್ ಹಾಕ್ಕೊಳ್ಳಿ. ಹಾಗೆ ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಮನೆಯಲ್ಲೇ ರೆಡಿ ಮಾಡಿರ್ತಕ್ಕಂಥ 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಖಾರದ ಪೌಡರ್ ಹಾಕೊಳ್ಳೋಣ, ಚಿಲ್ಲಿ ಪೌಡರು ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳಿ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಇವಾಗ ಇದನ್ನು ನೀಟಾಗಿ ಕಲಿಸ್ಕೊಂಡ್ಬಿಡೋಣ. ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಚೂರು ಇದು 1 ಅವರ್ ಆದರೂ ನೆನೆದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನೀಟಾಗಿ ಕಲಿಸಿದ್ದೀವಿ. ಇದನ್ನು 1 ಗಂಟೆ ಹೀಗೆ ನೆನೆಯೋಕ್ಕಿಡೋಣ. ತುಂಬ ಟೇಸ್ಟಿಯಾಗಿ ಬರುತ್ತೆ. 1 ಗಂಟೆ ಆದಮೇಲೆ ಸಿಗ್ತೀನಿ. ಎರಡರಿಂದ 3 ವಿಸಿಲ್ನ ಚಿಕನ್ ಕುದಿಸ್ಕೊಂಡಿದ್ದೀವಿ. ಈಗ ತವಾಗೆ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ 2ರಿಂದ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಳ್ಳೋಣ. ಈಗ ನಾವು ಏನು ಕುದಿಸ್ಕೊಂಡಿದ್ದೀವಲ್ಲ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ನೀರನ್ನು ಬೇರೆ ತೆಗೆದಿಟ್ಕೊಂಡು ಇದನ್ನು ಒಂದು 2-3 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ನಾವು ರುಬ್ಕೊಂಡಿರೋ ಕೊಬ್ಬರಿ ಮಸಾಲಾನ ಹಾಕ್ಕೊಳ್ಳೋಣ. ಇವಾಗ ಕೊಬ್ಬರಿ ಮಸಾಲೆ ಏನು ಹಾಕ್ಕೊಂಡಿದ್ದೀವೋ ಅದು ಹಾಕ್ಕೊಂಡು ಒಂದು 5 ನಿಮಿಷ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಇದಕ್ಕೆ ನಾವು ಮತ್ತೊಂದು ಚೂರು ಅರಿಶಿನ, ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀವಿ. ಇದನ್ನು ನೀಟಾಗಿ ಕಲಿಸ್ಕೊಂಡು ಆಗಳೇ ಕುದಿಸಿರ್ತೀವಲ್ವ ಚಿಕನ್, ಅದರ ನೀರನ್ನ ಹಾಕ್ಕೊಳ್ಳೋಣ. ಇದು ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ, ಅಷ್ಟೇ ಚೆನ್ನಾಗಿ ಬೆಂದಿದೆ ಕೂಡ. ಸೊ ತುಂಬ ಸಿಂಪಲ್ಲಾಗಿದೆ ಸಾಂಬಾರು. ಈ ರೆಸಿಪಿ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.